ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು. ಏನು 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದ್ರು, ಅದಕ್ಕೆ ಇವತ್ತು ಫಲ ಸಿಕ್ಕಿದೆ. ಇಲ್ಲಿ ಯಾರನ್ನು ವಿರೋಧ ಮಾಡೋದು ಪರ ಮಾಡೋದು ಅನ್ನೋದಕ್ಕಿಂತ ಮಾನವೀಯತೆಯ ದೃಷ್ಟಿಯಲ್ಲಿ ಯಾರ ಕೈಯಲ್ಲಿ ಆಗ್ಬೇಕಾಗಿತ್ತೋ ಅವ್ರ ಕೈಯಲ್ಲಿ ಆಗಿದೆ ಅನ್ನೋದು. ಯಾಕೆಂದ್ರೆ ಈ ಒಂದು ಬಡವರ ಪರವಾಗಿ, ದಲಿತರ ಪರವಾಗಿ, ದೀನ ದಲಿತರು, ಅಲ್ಪಸಂಖ್ಯಾತರು, ಇನ್ನಿತರ ಎಲ್ಲಾ ಸಮುದಾಯಗಳ, ಬಡ ಕುಟುಂಬಗಳ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುವಂತ ಒಂದು ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಜೊತೆಗೆ ಅದ್ರ ಜೊತೆಗೆ ಎಲ್ಲಾ ಪಕ್ಷದವರು ಇವತ್ತು ನಮ್ಮ ನಾರಾಯಣಸ್ವಾಮಣ್ಣವರು ಕೇಂದ್ರ ಸರ್ಕಾರದಲ್ಲಿದ್ರು, ಬಿಜೆಪಿ ಪಕ್ಷದಲ್ಲಿದ್ರು, ಅವರ ಅಧಿಕಾರನ ಬಿಡೋದಕ್ಕೂ ಸಹ ಸಿದ್ಧರಾಗಿ ಈ ಒಂದು ಒಳ ಮೀಸಲಾತಿಗೆ ಹೋರಾಟ ಮಾಡಿ ಒಂದು ಜಯಗೊಳಿಸುವಂತ ಕೆಲಸ ನಮ್ಮ ಮಂದಾಕೃಷ್ಣ ಅವರು ಹೋರಾಟದ ಫಲವಾಗಿ, ಜೊತೆಗೆ ಇವರು ಏನು ನಮ್ಮ ರಾಜ್ಯದಲ್ಲಿ ನಮ್ಮ ನಾರಾಯಣಸ್ವಾಮಣ್ಣವರು ಜೊತೆಗೆ ಆಂಜನೇಯ ಸಾಹೇಬ್ರು ಇವರಿಬ್ರು ಸಹ ತನ್ನ ಅಧಿಕಾರವನ್ನು ಒತ್ತಿಟ್ಟು ಬದಿಗೊತ್ತಿ ಅಧಿಕಾರ ಕರ್ಕೊಂಡು ಪರವಾಗಿಲ್ಲ ಒಳ ಮೀಸಲಾತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಶಸ್ವಿ ಆಗಿದೆ. ಈ ಯಶಸ್ವಿ ಆಗಿರೋದು ಹೆಚ್ಚಲ್ಲ, ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಈ ಒಂದು ಒಳ ಮೀಸಲಾತಿ ಸಿಕ್ಕಿದೆ, ಅದು ಜಾರಿ ಆಗಿದೆ, ಆದ್ರೆ ಅದು ಯಾವುದೇ ರೀತಿ ನಿರ್ಲಕ್ಷ್ಯ ಆಗಬಾರ್ದು. ಅದನ್ನ ಮಕ್ಕಳಲ್ಲಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ತರಬೇತಿ ಕೊಡೋದ್ರ ಮೂಲಕ ಒಳ್ಳೆ ಶಿಕ್ಷಕರ ಒಂದು ಶಿಕ್ಷಣವನ್ನು ಕೊಟ್ಟು ಅವರಿಗೆ ಒಳ್ಳೆ ಸ್ಥಾನಮಾನ ಸಿಗುವಂತ ಕೆಲಸ, ಅಭಿವೃದ್ಧಿ ಕಡೆಗೆ ತಗೊಂಡೋಗುವಂತ ಕೆಲಸ ಇದಾಗಬೇಕಾಗಿದೆ. ಅದನ್ನ ಇವತ್ತು ಒಳ್ಳೆ ಟೌನ್ ಹಾಲ್ ಅಲ್ಲಿ ನಮ್ಮ ನಾರಾಯಣಸ್ವಾಮಣ್ಣವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಡೆದಿದೆ. ಈ ಒಂದು ಸಭೆ ನಿಜವಾಗ್ಲೂ ಅವಶ್ಯಕತೆ ಇದೆ. ಎಲ್ಲಾ ತಾಲೂಕುಗಳಲ್ಲೂ ಒಂದು ತರಬೇತಿ ಶಿಬಿರಗಳನ್ನೇ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ತರಬೇತಿ ಶಿಬಿರಗಳನ್ನ ಏನ್ ಮಾಡ್ತಾ ಇದ್ದಾರೆ, ಅದು ನಿಜವಾಗ್ಲೂ ಅವಶ್ಯಕತೆ ಇದೆ ಈ ಸಮಾಜಕ್ಕೆ. ಈ ತರಬೇತಿ ಶಿಬಿರಗಳಿಂದ ನಮ್ಮ ಸ್ಥಳೀಯವಾಗಿ ಎಲ್ಲರೂ ಸಮಾಜ ಹೋರಾಟಗಾರರಿದ್ದೀರಿ, ನಾವು ಎಲ್ಲರೂ ಸಮಾಜ ಸೇವಕರಿದ್ದೀರಿ, ನಾವೆಲ್ಲರೂ ಸೇರಿ ಅದಕ್ಕೆ ಕೈ ಜೋಡಿಸುವಂತ ಕೆಲಸ, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳನ್ನ ಕೊಡಿಸಿ ಅವ್ರನ್ನ ಒಳ್ಳೆ ಉನ್ನತ ಸ್ಥಾನದ ಅಧಿಕಾರಿಗಳನ್ನ ಮಾಡಿ ಈ ಒಂದು ಸಮುದಾಯವನ್ನ ಕಾಪಾಡಿಕೊಂಡು ಹೋಗುವಂತ, ಸೇವೆ ಮಾಡುವಂತ ಕೆಲಸ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಸರ್ ಈಗ ಸರ್ ಅದು ನಿಜವಾಗ್ಲೂ ಯಾಕೆಂದ್ರೆ ಇವತ್ತು ನಮ್ಮ ಏನು ಕೆಲವರಿಗೆ ನಮ್ಮ ಕೆಲವು ಒಂದು ಸಮುದಾಯಕ್ಕೆ ಮೀಸಲಾತಿನೇ ಸಿಕ್ಕಿಲ್ಲ. ಅದಕ್ಕೆ ಅವರು ಈಗಾಗಲೇ ಸರ್ಕಾರ 1% ಕೊಡ್ತೀವಿ ಅಂತ ನಮ್ಮ ಏನೋ ಯಾವ್ದು ಅಲಮಾರಿ ಸಮುದಾಯದಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸಂತೋಷದ ಕಥೆ ನಿಜವಾಗ್ಲೂ. ಅದು ಯಾಕೆಂದ್ರೆ ಅವ್ರಿಗೂ ಸಮಾನತೆ ಬೇಕು ಸರ್. ಅವ್ರು ನಿಜವಾಗ್ಲೂ ಇನ್ನೂ ಮುಂದುವರಿಬೇಕು. ಅಲಮಾರಿಗಳು ಅಂದ್ರೆ ನಿಜವಾಗ್ಲೂ ಇಲ್ಲಾದ್ರೂ ಕೆಲವು ಸಮುದಾಯಗಳು ಉನ್ನತ ಸ್ಥಾನಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, ಅಧಿಕಾರ ಪಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಲಮಾರಿ ಸಮುದಾಯಕ್ಕೆ ಯಾವುದೇ ರೀತಿ ಸೌಲಭ್ಯಗಳು, ಬೆಳವಣಿಗೆ ಇಲ್ಲ. ಅದಕ್ಕೂ ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ಸಹಕರಿಸ್ತೀವಿ, ಜೊತೆಯಲ್ಲಿ ಹಾಕೊಂಡು ಬೆಳೆಸುವಂತ ಕೆಲಸ, ಅವ್ರ ಮಕ್ಕಳಲ್ಲೂ ವಿದ್ಯಾಭ್ಯಾಸ ಕೊಡುವಂತ ಕೆಲಸ, ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಹೋರಾಟದ ಮೂಲಕ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂತೀವಿ ಅನ್ನೋದು ನಮ್ಮ ಸರ್. ಅವ್ರ ಹೋರಾಟ ಯಶಸ್ವಿ ಆಗ್ಬೇಕು ಸರ್. ನಿಜವಾಗ್ಲೂ ಪ್ರತಿಯೊಬ್ರು ಇವತ್ತು ನಾವು 35 ವರ್ಷಗಳಿಂದ ಹೋರಾಟ ಮಾಡಿದೀವಿ. ಹೋರಾಟ ಮಾಡದಿರೇನೆ ಫಲ ತಗೊಂಡಿರೋರು ಇದ್ದಾರೆ ಅಲ್ವಾ? ಅದು ಸಂತೋಷದ ಕತೆ. ಆಯ್ತು, ಅವ್ರವ್ರ ಹಣೆ ಬರದಲ್ಲಿ ಇತ್ತು, ಮತ್ತೆ ಅವರು ಜವಾಬ್ದಾರಿ ಅವ್ರ ಸ್ಥಾನಮಾನಕ್ಕೆ ಜನಗಣತಿ ಆಧಾರದ ಮೇಲೆ ಆಗಿದೆ. ಅದು ನಾವು ಒಪ್ಕೊಳ್ಳುವಂತ ಕೆಲಸ. ಅದನ್ನ ನಾವೇ ಯಾರು ವಿರೋಧ ಮಾಡಕ್ ಆಗಲ್ಲ. ಜೊತೆಗೆ ಎಲ್ಲರೂ ಅಣ್ಣ ತಮ್ಮಂದ್ರಾಗಿ ಮುಂದೆ ಬಡ ಕುಟುಂಬ, ಬಡ ಸಮುದಾಯ ಅಂದ್ರೆ ಈ ಒಂದು ಕೀಳು ಮಟ್ಟದಲ್ಲಿ ಬಡವರಾಗಿ ಯಾರಿದ್ದಾರೆ ಅವರೆಲ್ಲರೂ ಅಣ್ಣ ತಮ್ಮಂದ್ರಾಗಿ ಒಂದು ಕುಟುಂಬದವರಾಗಿ ನಾವು ಹೊಂದಾಣಿಕೆಯಿಂದ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಣ್ಣವರು ಉಡಿಚಿನಿ ಅಂತ ಹೇಳಿಬಿಟ್ಟು ನನ್ನ ಡಾಕ್ಟರ್ ಮುಲ್ಕಪ್ಪ ಬಾಗೇವಾಡಿ ಅಂತೇಳಿ ಭೀಮರ್ಮಿ ರಾಜ್ಯಾಧ್ಯಕ್ಷ. ಏನು ಒಳ ಮೀಸಲಾತಿ 35 ವರ್ಷಗಳ ಕನಸೇನಿತ್ತು ಅದು ನನಸು ಮಾಡ್ತಕ್ಕಂಥ ಕೆಲಸ ಈಗಾಗಿದೆ. ಯಾಕಂದ್ರೆ ಈ ಹೋರಾಟಕ್ಕೆ ಎಲ್ಲ ಆಲ್ ಓವರ್ ಕರ್ನಾಟಕ ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಅದರ ಮೇನ್ ಪಾತ್ರ ಅಣ್ಣವರಾಗಿರ್ಬೋದು, ಗೋವಿಂದ ಕಾರವಾರ ಸರ್ ಆಗಿರ್ಬೋದು, ಆಂಜನೇಯ ಸಾಹೇಬರಾಗಿರ್ಬೋದು, ನಮ್ಮ ಜಿಜುನ ಸಾಹೇಬರಾಗಿರ್ಬೋದು. ಆದ್ರೆ ಒಳ ಮೀಸಲಾತಿ ಜಾರಿಗೆ ಆಗಿದೆ. ಆ ಒಳ ಮೀಸಲಾತಿ ಜಾರಿಗೆ ಆಗಿದ್ದು ಅದ್ರ ಜೊತೆಗೆ ಒಂದು ನೋವು ಕೂಡ ಉಂಟಾಗಿದೆ ನಮಗೆ. ಅಲೆಮಾರಿ ಸಮಾಜ ಅನ್ನೋದ ಒಂದು ಬಲಿಷ್ಠವಾದ ಸಮಾಜಗಳು ಸೇರಿಸಿದ್ದು ಕಟ್ಟ ಕಡೆ ಸಮಾಜ ಅದು. ಯಾಕಪ್ಪ ಅಂದ್ರ ಎಲ್ಲೋ ಭಿಕ್ಷೆ ಬೇಡ್ಕೊಂಡು ತಿಂತಕ್ಕಂಥ ಸಮಾಜ. ಅವ್ರ ಮಕ್ಕಳಿಗೂ ಕೂಡ ನ್ಯಾಯ ಸಿಗಬೇಕು. ಅವ್ರಿಗೆ ಸಿಗ್ತಕ್ಕಂಥ 1% ಅವ್ರಿಗೆ ಕೊಡ್ಬೇಕು. ಕೊಟ್ಟರೆ ನಿಜವಾಗ್ಲೂ ನ್ಯಾಯ ಕೊಟ್ಟಂಗ ಆಗ್ತದ. ಮಾನ್ಯ CM ಮುಖ್ಯಮಂತ್ರಿ ಅವ್ರಿಗೆ ಹೇಳಕ್ ಬಯಸ್ತೇನೆ ನಾನು, ಸಿದ್ದರಾಮಯ್ಯ ಸಾಹೇಬ್ರಿಗೆ. ಅವ್ರಿಗೆ 1% ಕೊಟ್ಟಿದ್ದೆ ಆದ್ರೆ ನ್ಯಾಯ ಕೊಟ್ಟಂಗ ಆಗ್ತದ. ನಮಗ್ ಸಿಕ್ಕಂತ 6% ಅನ್ನೋದಲ್ಲ, ಅದರಲ್ಲೇನೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ
ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಆ 6% ಅದ ನಾವು ಪಡ್ಕೋಬೇಕಾಗಿದ್ದು ಅನ್ನೋದು ನಮ್ಮ ಅದರ ಮೀಸಲಾತಿಗಳು ಏನದಾವ ನಾವು ತಗೋಬೇಕಾಗ್ಯದ. ಇವತ್ತು KSI, ISI, DC, KC ಅಂತವ್ರು ನನ್ನ ಸಮಾಜದ ಮೂಲಕ ಆಗ್ಬೇಕಾಗಿ ನನ್ನ ಹೇಳಕ್ ಬಯಸ್ತೀನಿ ಸರ್ ಮಾಧ್ಯಮ ಮೂಲಕ. ಒಳ ಮೀಸಲಾತಿ ರಾಜ್ಯ ಸರ್ಕಾರ ನಮ್ಮ ಮಾದಿಗರ 35 ವರ್ಷಗಳ ಕಾಲ ಸತತವಾಗಿ ಹೋರಾಟ ಬಂದಿದೆ. ಅದು ಪ್ರತಿಫಲ ನಮಗೆ ಸಿಕ್ಕಂತಹ ಒಂದು ಸಂದೇಶ ಕೊಟ್ಟಿದೆ. ಆದ್ರೆ ನಮ್ಗಿನ್ನ ಅದು ಸಮಾಧಾನ ಇಲ್ಲ. ಯಾಕಪ್ಪ ಸಮಾಧಾನ ಇಲ್ಲ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಈಗ ಕೇಳ್ಕೊಳ್ಳೋದಿಷ್ಟೇ. AKAD ಅನ್ನೋದು ಇವತ್ತು ಸ್ಪೆಸಿಫಿಕ್ ಆಗಿ ಅವ್ರಿಗೆ ಬೈಫರ್ಗೇಷನ್ ಮಾಡಿಲ್ಲ. ಅವರು ತಿರ್ಗಾ ಪಾರ್ಟ್ A ನಲ್ಲೂ ತಗೊಬೋದು, ಪಾರ್ಟ್ B ನಲ್ಲೂ ತಗೊಬೋದು ಅಂತ ಆದೇಶ ಮಾಡಿದ್ದಾರೆ. ಇದು ಎಷ್ಟು ರೀತಿಯಾಗಿ ಸರಿ ಅನಿಸ್ತದೋ ನಿಮ್ಗೆ ಗೊತ್ತಿರಬೇಕು. ಇವಾಗ ಯಾಕಂದ್ರೆ AKAD ಅನ್ನೋದು 40% ಒಂದು ರಾಜ್ಯ, ಕರ್ನಾಟಕ ರಾಜ್ಯದಲ್ಲಿ 40% ಜನಗಳ ಹತ್ರ AKAD ಅನ್ನೋದು ಪ್ರಮಾಣ ಪತ್ರ ಇದೆ. ಹಾಗಾಗಿ ನೀವು ದಯವಿಟ್ಟು ಇದನ್ನ ಕುಲಂಕುಷವಾಗಿ ನೀವು ಚರ್ಚೆ ಮಾಡಿ, ಸದನದಲ್ಲಿ ಚರ್ಚೆ ಮಾಡಿ, ಈ AKAD ಅನ್ನೋದನ್ನ ಪ್ರತ್ಯೇಕವಾಗಿ ವರ್ಗೀಕರಣ ಮಾಡಿ ನಮ್ಗೆ ಮೀಸಲಾತಿ ವರ್ಗೀಕರಣ ಮಾಡಿದ್ರೆ ಅವಾಗ ಎಲ್ಲಾರ್ಗು 101 ಜಾತಿಗೂ ಸಮಾನತೆ ಸಿಕ್ಕುವಂತಹ ಕೆಲಸ ಆಗ್ತದಂತಹ ಈ ಸಂದರ್ಭದಲ್ಲಿ ನಾನು ಏನಕ್ಕೆ ನಾವು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರು. ಏನು ಈ ಒಳ ಮೀಸಲಾತಿ ವರ್ಗೀಕರಣ ನಮ್ಗೆಲ್ಲರಿಗೂ ತುಂಬಾ ಖುಷಿ ತಂದಿರೋ ವಿಚಾರನೆ. 35 ವರ್ಷದ ಹೋರಾಟಗಳಲ್ಲಿ ಮೊದಲನೇದಾಗಿ ನಾವು ನಮ್ಮ ಮಂದಾಕೃಷ್ಣ ಮಾದಿಗೆ ಅವರಿಗೆ ತುಂಬಾ ಅಭಿನಂದನೆಗಳು ತಿಳಿಸ್ಬೇಕು. ನಾವು ಈ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಧ್ವನಿ ಎತ್ತಿದ್ದು ಅಂದ್ರೆ ನಮ್ಮ ಮಂದಾಕೃಷ್ಣ ಸಾಹೇಬ್ರು. ಅದಕ್ಕೆ ಅದ್ರ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ನಾರಾಯಣ ಸೋಮಣ್ಣನಾಗಿರ್ಬೋದು, ಮಾಜಿ ಕೇಂದ್ರ ಸಚಿವರು, ನಮ್ಮ ಲೋಕಸಭಾ ಸದಸ್ಯರು ನಮ್ಮ ರಮೇಶ್ ಜಿಗಜಿಣಗಿ ಸಾಹೇಬರು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ನಮ್ಮ H. ಆಂಜನೇಯ ಸಾಹೇಬರು, ನಮ್ಮ B. ತಿಮ್ಮಾಪುರ ಸಾಹೇಬರು, ಗೋವಿಂದ ಕಾರಜೋಳ ಸಾಹೇಬರು, ಇವರೆಲ್ಲಾನು ಪ್ರತಿಫಲ ಇದೆ. ಅದೇ ರೀತಿ ನಮ್ಮ ಮಾದೇಪುರ ಕ್ಷೇತ್ರದಿಂದ ನಮ್ಮ ಚಿನ್ನಿ ಸಾರ್ ಅವರು, ನಮ್ಮ ಕೃಷ್ಣಮೂರ್ತಿ ಸಾರು, ನಮ್ಮ ವಕೀಲರು ಸುಬ್ರಹ್ಮಣ್ಯ ಅವರು ಮತ್ತು ಇನ್ನು ಅನೇಕರು ಅದ್ರ ವಿಚಾರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಧನ್ಯವಾದಗಳು ತಿಳಿಸ್ತೀನಿ.